ಸಿದ್ದರಾಮಯ್ಯ ಶೀಘ್ರವೇ ಪದತ್ಯಾಗ ಮಾಡೋದು ಫಿಕ್ಸಾ? ಯತ್ನಾಳ್ ಕೆಳಕಿದಾಗ ಸಿಎಂ ಕೊಟ್ಟ ಉತ್ತರದಿಂದ ಸದನದಲ್ಲಿ ಸಂಚಲನ ಉಂಟಾಗಿದೆ. ಸಿಎಂ ಸಿದ್ದರಾಮಯ್ಯನವರು ಪದತ್ಯಾಗ ಮಾಡೋದು ಹಾಗಾದ್ರೆ ಫಿಕ್ಸಾ? ಯತ್ನಾಳ್ ಕೆಣಕಿದಾಗ ಸಿಎಂ ಕೊಟ್ಟ ಉತ್ತರದಿಂದ ಸದನದಲ್ಲಿ ಸಂಚಲನ ಉಂಟಾಗಿದೆ. ನಾನೇ ಮುಖ್ಯಮಂತ್ರಿ, ಈಗಲೂ ನಾನೇ ಸಿಎಂ ಅಂತ ಸಿದ್ದು ಹೇಳಿದ್ರು. ಆದ್ರೆ ಮುಂದೆಯೂ ನಾನೇ ಅಂತ ಸಿಎಂ ಹೇಳಲಿಲ್ಲ. ಇದನ್ನೇ ಅಸ್ತ್ರವಾಗಿಸಿಕೊಂಡಂತಹ ಬಿಜೆಪಿಯ ನಾಯಕ ಸುನೀಲ್ ಕುಮಾರ್ ಮುಂದೆಯೂ ನಾನೇ ಸಿಎಂ ಅಂತ ಹೇಳಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಸಿಎಂ ಕಾಲೆಳೆದ ಬಿಜೆಪಿ ಮುಖಂಡ ಸುನೀಲ್ ಕುಮಾರ್ ಸದನದಲ್ಲಿ ಸಿಎಂ ಸ್ಥಾನ ವಿಚಾರವಾಗಿ ಜಟಾಪಟಿ ಜೋರಾಗಿ ನಡೀತಿದೆ. ಸಿಎಂ ಯಾರಾಗಬೇಕು ಅನ್ನುವಂಥ ಚರ್ಚೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗಾದ್ರೆ ಶೀಘ್ರವೇ ಪದತ್ಯಾಗ ಮಾಡುವಂತಹ ಸಾಧ್ಯತೆಗಳಿದೆಯಾ ಅಂತ ಯತ್ನಾಳ್ ಕೆಣಕ್ತಾರೆ. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ನಾನೇ ಮುಖ್ಯಮಂತ್ರಿ ಅಂತ ಹೇಳ್ಕೊಳ್ತಾರೆ. ಇದೇ ಸಂದರ್ಭದಲ್ಲಿ ಮುಂದೆ ಕೂಡ ನೀವೇ ಅಂತ ಹೇಳಿ ಅಂತ ಸುನೀಲ್ ಕುಮಾರ್ ಟಾಂಗ್ ಕೊಡ್ತಾರೆ. ನಾನೇ ಮುಖ್ಯಮಂತ್ರಿ, ಈಗಲೂ ಮುಖ್ಯಮಂತ್ರಿ. ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು ಜನ ಬದಲಾವಣೆ ಮಾಡಿದ್ರೆ ನೀವು ಏನ್ ಹೇಳ್ತೀರಿ? ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಈಗಲೂ ನಾನೇ ಈಗ ಏನ್ ಹೇಳ್ತೀರಿ? ಆಯ್ತು, ಮುಂದೇನು? ಜನವರಿ ನಂತರ ಏನ್ ಹೇಳಿ? ಜನವರಿ ನಂತರ ಏನ್ ಹೇಳಿ? ಮುಖ್ಯಮಂತ್ರಿ. ಈಗ ನಾವು ಹೈಕಮಾಂಡ್ ನಿಮ್ಗೇನ್ ಪ್ರಾಬ್ಲಮ್? ಈಗ ನಾನೇ ಮುಖ್ಯಮಂತ್ರಿ, ಈಗಲೂ ಮುಖ್ಯಮಂತ್ರಿ. ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು ಜನ ಬದಲಾವಣೆ ಮಾಡಿದ್ರೆ ನೀವು ಏನ್ ಹೇಳ್ತೀರಿ? ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಈಗಲೂ ನಾನೇ ಈಗ ಏನ್ ಹೇಳ್ತೀರಿ? ಆಯ್ತು, ಮುಂದೇನು? ಜನವರಿ ನಂತರ ಏನ್ ಹೇಳಿ? ಜನವರಿ ನಂತರ ಏನ್ ಹೇಳಿ? ಮುಖ್ಯಮಂತ್ರಿ. ಈಗ ನಾವು ಹೈಕಮಾಂಡ್ ನಿಮ್ಗೇನ್ ಪ್ರಾಬ್ಲಮ್? ಈಗ ನಾನೇ ಮುಖ್ಯಮಂತ್ರಿ, ಈಗಲೂ ಮುಖ್ಯಮಂತ್ರಿ. ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು ಜನ ಬದಲಾವಣೆ ಮಾಡಿದ್ರೆ ನೀವು ಏನ್ ಹೇಳ್ತೀರಿ? ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಈಗಲೂ ನಾನೇ ಈಗ ಏನ್ ಹೇಳ್ತೀರಿ? ಆಯ್ತು, ಮುಂದೇನು? ಕುರ್ಚಿ ಕಿತ್ತಾಟ ಇದು ಮುಗಿಯುವಂತೆ ಕಾಣ್ತಿಲ್ಲ. ಇವರು ಮೀಟಿಂಗ್ಗಳನ್ನ ಮಾಡಿ ಬ್ರೇಕ್ಫಾಸ್ಟ್ಗಳಿಗೆ ಹೋಗಿ ಒಗ್ಗಟ್ಟಿನ ಮಂತ್ರ ಜಪಿಸಿದ್ರು ಕೂಡ ವಿಪಕ್ಷಗಳಿಗೆ ಇದು ಅಸ್ತ್ರವಾಗುತ್ತೆ ಅನ್ನುವಂಥ ಸಾಮಾನ್ಯ ನಿರೀಕ್ಷೆ ಎಲ್ಲರಿಗೂ ಇದ್ದೇ ಇತ್ತು. ಈಗ ಸದನದಲ್ಲಿ ಅದೇ ಚರ್ಚೆ ಆಗ್ತಿದೆ, ಜಟಾಪಟಿ ನಡೀತಿದೆ. ಸಿಎಂ ಸಿದ್ದರಾಮಯ್ಯನವರು ಇನ್ನೇನು ಪದತ್ಯಾಗ ಮಾಡಿಬಿಡ್ತಾರೆ, ಹಾಗಾದ್ರೆ ಫಿಕ್ಸಾ ಅಂತ ಹೇಳಿ ಯತ್ನಾಳ್ ಕೆಡಕ್ತಾರೆ. ಅದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ನಾನೇ ಮುಖ್ಯಮಂತ್ರಿ ಅನ್ನೋದನ್ನ ಗಟ್ಟಿಯಾಗಿ ಹೇಳಿದ್ದಾರೆ. ಆವಾಗ ಕೇಳ್ತಾರೆ, ಎಲ್ಲಿವರೆಗೂ? ಹೈಕಮಾಂಡ್ ಹೇಳೋವರೆಗೂ ನಾನೇ ಸಿಎಂ ಅಂತ ಸಿದ್ದರಾಮಯ್ಯನವರು ಹೇಳಲಿಕ್ಕೆ ಶುರು ಮಾಡ್ತಾರೆ. ಮತ್ತೆ ಜಟಾಪಟಿ ವಿಪಕ್ಷಗಳ ಮಧ್ಯೆ ನಡೆದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ವಿವೇಕ್, ಒಂದು ಕಡೆ ಕುರ್ಚಿ ಕಿತ್ತಾಟ ನಡೀತಿದ್ರು ಕೂಡ ಇವರು ಮೇಲ್ನೋಟಕ್ಕೆ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದಂತೆ ಕಾಣ್ತಿತ್ತು. ಸಹಜವಾಗಿ ಇದು ಸದನದಲ್ಲಿ ಚರ್ಚೆ ಆಗುತ್ತೆ, ವಿಪಕ್ಷಗಳಿಗೆ ಅಸ್ತ್ರವಾಗುತ್ತೆ ಅನ್ನುವಂಥ ನಿರೀಕ್ಷೆ ಇದ್ದೇ ಇತ್ತು. ಅದೇ ಜಟಾಪಟಿ ಈಗೂ ಕೂಡ ಸದನದಲ್ಲಿ ನಡೀತಿದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಎಸ್ ಮಂಜರಿ, ಇಲ್ಲಿವರೆಗೂ ಕೂಡ ಅಷ್ಟೇ ಹೈಕಮಾಂಡ್ ಅವರಿಗೆ ಸದ್ಯಕ್ಕೆ ಇದ್ದಂತ ಒಂದು ದೊಡ್ಡ ತಲೆನೋವು ಅಂದ್ರೆ ಒಂದು ಕಡೆ ಏನಾದ್ರೂ ಕುರ್ಚಿ ಕಿತ್ತಾಟದಲ್ಲಿ ವಿಪಕ್ಷಗಳಿಗೆ ಅಸ್ತ್ರವಾಗುತ್ತಾ ಈ ಕುರ್ಚಿ ಕಿತ್ತಾಟ ಅನ್ನೋ ಒಂದಿಷ್ಟು ಟೆನ್ಷನ್ ಇತ್ತು. ಆ ಕಾರಣಕ್ಕಾಗಿ ಇಬ್ಬರು ಉಭಯ ನಾಯಕರ ನಡುವೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಆಯೋಜಿಸಿ ಅವರ ನಡುವೆ ಇದ್ದಂತ ಗೊಂದಲಗಳನ್ನ ಎಲ್ಲವನ್ನು ತೆರೆ ಎಳೆಯೋದಕ್ಕೆ ಹೈಕಮಾಂಡ್ ಅವರು ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿಸ್ತಾರೆ. ಆ ನಿಟ್ಟಿನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ನಡೆಸ್ತಾರೆ. ಜೊತೆಗೆ ಇಬ್ಬರು ಕೂಡ ಒಂದೇ ಹೇಳಿಕೆಗೆ ಬದ್ಧರಾಗಿ ನಿಲ್ತಾರೆ. ಹೈಕಮಾಂಡ್ ಯಾವುದೇ ತೀರ್ಮಾನವನ್ನ ತೆಗೆದುಕೊಂಡ್ರೆ ಆ ತೀರ್ಮಾನಕ್ಕೆ ನಾವು ಬದ್ಧ ಎಂಬ ಒಂದು ಹೇಳಿಕೆಗಳನ್ನ
ತೀರ್ಮಾನ ಇಬ್ಬರು ನಾಯಕರು ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆದ್ರೂ ಕೂಡ ಅಧಿವೇಶನದ ಮೊದಲನೇ ದಿನದಿಂದ ಕೂಡ ಒಂದಿಷ್ಟು ಚರ್ಚೆಗಳು ಆಗೋದಕ್ಕೆ ಪ್ರಾರಂಭವಾಗುತ್ತೆ. ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಹೇಳಿಕೆ ಕೊಡ್ತಾರೆ, 5 ವರ್ಷಗಳ ಕಾಲ ನಮ್ಮ ತಂದೆ ಅವರೇ ಮುಖ್ಯಮಂತ್ರಿ ಅಂತ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಆಪ್ತ ಬಣದವರು ಡಿ ಕೆ ಶಿವಕುಮಾರ್ ಜನವರಿಯಲ್ಲಿ ಮುಖ್ಯಮಂತ್ರಿ ಆಗೋದು ಫಿಕ್ಸ್ ಅಂತ ಒಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ರೆ, ಇವತ್ತು ಸದನದಲ್ಲಿ ಆ ವಿಚಾರ ಪ್ರಸ್ತಾಪ ಆಗಿದೆ. ಕುರ್ಚಿ ಕಚ್ಚಾಟದ ನಡುವೆ ನೀವೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀರಾ ಅಂತ ಹೇಳಿ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮೊದಲಿಗೆ ಪ್ರಶ್ನೆ ಮಾಡ್ತಾರೆ. ಅದಾದ ಬಳಿಕ ನಾವು ನಮ್ಮ ಸರ್ಕಾರ ಇದೆ 2028ರವರೆಗೂ ಕೂಡ ಜನರು ನಮಗೆ ಆಶೀರ್ವಾದ ಮಾಡಿದ್ದಾರೆ, ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ನಡೆಯುತ್ತೆ ಎಂಬ ಒಂದು ಹೇಳಿಕೆ ಕೂಡ ಸಿದ್ದರಾಮಯ್ಯ ನೀಡುತ್ತಾರೆ. ಜೊತೆಗೆ 5 ವರ್ಷಗಳ ಕಾಲ ನೀವೇ ಮುಂದುವರಿತೀರಾ ಅಂತ ಮತ್ತೆ ಮರುಪ್ರಶ್ನೆ ಸುನಿಲ್ ಕುಮಾರ್ ಅವರು ಕೂಡ ಮಾಡ್ತಾರೆ. ಆದ್ರೆ ಎಲ್ಲೂ ಕೂಡ ಸಿದ್ದರಾಮಯ್ಯನವರು ನಾನೇ ಮುಂದುವರಿತೀನಿ ಅಥವಾ ನಾನೇ ಮುಖ್ಯಮಂತ್ರಿಯಾಗಿ 5 ವರ್ಷಗಳ ಕಾಲ ಮುಂದೆ ಇರ್ತೀನಿ ಎಂಬ ಒಂದು ಹೇಳಿಕೆಯನ್ನ ನೀಡೋದಿಲ್ಲ. ಬಹುತೇಕ ಒಂದು ರೀತಿಯಾಗಿ ನಾಲೆಜಬಲ್ ಆಗಿ ಒಂದು ಹೇಳಿಕೆಯನ್ನ ನೀಡುತ್ತಾರೆ. ನಮ್ಮ ಸರ್ಕಾರ ರಚನೆ ಆಗಿದೆ 2023ರಲ್ಲಿ, ಈ 5 ವರ್ಷಗಳ ಕಾಲ ನಾವೇ ಇರ್ತೀವಿ ಎಂಬ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಎಲ್ಲೂ ಕೂಡ ಸಿಂಗುಲರ್ ಆಗಿ ನಾನೇ ಇರ್ತೀನಿ ಎಂಬ ಒಂದು ಹೇಳಿಕೆಯನ್ನ ಕೂಡ ಕೊಡೋದಿಲ್ಲ. ಜೊತೆಗೆ ಒಂದಿಷ್ಟು ನಾಯಕರು ಮತ್ತೆ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಏನ್ ಅಂತಿಮವಾಗಿ ತೀರ್ಮಾನ ತೆಗೆದುಕೊಳ್ತಾರೆ ಆ ತೀರ್ಮಾನಕ್ಕೆ ನಾವು ಬದ್ಧ ಅನ್ನೋ ಒಂದು ಹೇಳಿಕೆಯನ್ನ ಕೂಡ ಕೊಡ್ತಾರೆ. ಜೊತೆಗೆ ಮತ್ತೊಂದು ಹೇಳಿಕೆಗಳನ್ನು ಕೂಡ ಸಿದ್ದರಾಮಯ್ಯ ಸದನದೊಳಗೆ ಪ್ರಸ್ತಾಪ ಮಾಡ್ತಾರೆ. ಏನಂದ್ರೆ ಬಿಜೆಪಿ ಅವರು ಎಂದಿಗೂ ಕೂಡ ಅಧಿಕಾರಕ್ಕೆ ಬರೋದಿಲ್ಲ. ಈ ಹಿಂದೆ ಕೂಡ 2 ಬಾರಿ ನಿಮಗೆ ಜನರು ಆಯ್ಕೆ ಮಾಡಿದ್ರು ಕೂಡ ಅಷ್ಟೇ ನಿಮಗೆ ಅಧಿಕಾರ ಉಳಿಸ್ಕೊಳ್ಳೋದಕ್ಕಾಗಿಲ್ಲ. ಬಹುಮತದಿಂದ ನೀವೆಂದಿಗೂ ಬಿಜೆಪಿ ಅವರು ಬರೋದಕ್ಕೆ ಸಾಧ್ಯ ಇಲ್ಲ. ನಮಗೆ ಜನರು 2 ಬಾರಿ ಆಶೀರ್ವಾದ ಮಾಡಿದ್ದಾರೆ. 2013ರಲ್ಲೂ ಆಶೀರ್ವಾದ ಮಾಡಿದ್ದಾರೆ, 2023ರಲ್ಲೂ, ಮತ್ತೆ 2028ಕ್ಕೂ ನಾವೇ ಅಧಿಕಾರಕ್ಕೆ ಬರ್ತೀವಿ, ಯಾವುದೇ ಕಾರಣಕ್ಕೆ ಬಿಜೆಪಿ ಬರಲ್ಲ ಎಂಬ ಒಂದಿಷ್ಟು ಹೇಳಿಕೆಗಳು. ಮತ್ತೆ ಜೊತೆಗೆ ಸಿಎಂ ಕುರ್ಚಿ ಕಚ್ಚಾಟದ ನಡುವೆ ಒಂದಿಷ್ಟು ಚರ್ಚೆ ಕೂಡ ಸದನದೊಳಗೆ ನಡೀತು. ಜೊತೆಗೆ ಪರಮೇಶ್ವರ್ ಅವರು ಕೂಡ ಮಧ್ಯಪ್ರವೇಶ ಮಾಡಿ ಅವರು ಕೂಡ ಸ್ಪಷ್ಟನೆಯನ್ನ ಕೊಡ್ತಾರೆ, 5 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರವೇ ಇರುತ್ತೆ ನಮ್ಮ ಒಂದಿಷ್ಟು ಚರ್ಚೆ ಕೂಡ ನಡೆಯುತ್ತೆ ಮಂಜರಿ ಸದನದ ಒಳಗೆ. ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. 5 ವರ್ಷ ಇರಿ ಅಂತ ಜನರು ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಸದನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವೇ 5 ವರ್ಷವೂ ಕೂಡ ಅಧಿಕಾರದಲ್ಲಿ ಇರ್ತೇವೆ, 140 ಶಾಸಕರು ನಮ್ಮ ಬೆಂಬಲಕ್ಕೆ ಇದ್ದಾರೆ, ನಾವೇ ಇರ್ತೇವೆ, ನೀವು ಇದರಲ್ಲಿ ಹುಳಿ ಹಿಂಡೋಕೆ ಹೋಗಬೇಡಿ, 2028ರಲ್ಲಿಯೂ ಕೂಡ ನಾವೇ ಅಧಿಕಾರಕ್ಕೆ ಬರ್ತೇವೆ. ಬಿಜೆಪಿ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ಕುರ್ಚಿ ಕಿತ್ತಾಟ ನಡೀತಿರುವಂತಹ ಈ ಹಿನ್ನೆಲೆಯಲ್ಲಿ ಪವರ್ ಫೈಟ್ ನಡೀತಾನೆ ಇದೆ. ರಾಜಕೀಯದಲ್ಲಿ ದಿನೇ ದಿನೇ ಸಾಕಷ್ಟು ಬೆಳವಣಿಗೆಗಳು, ಸಾಕಷ್ಟು ಗೊಂದಲಗಳು, ಜಟಾಪಟಿ ಕೂಡ ನಡೀತಿದೆ. ಅದು ಸದನದಲ್ಲಿಯೂ ಮುಂದುವರೆದಿದೆ. ಆದರೆ ನಾನೇ ಮುಖ್ಯಮಂತ್ರಿ ಇರ್ತೇನೆ ಅಂತ ಹೇಳೋದರ ಜೊತೆಗೆ ಮುಂದಿನ ಚುನಾವಣೆಯಲ್ಲೂ ಕೂಡ ನಾವೇ ಅಧಿಕಾರಕ್ಕೆ ಬರ್ತೇವೆ ಅನ್ನುವಂಥ ಹೇಳಿಕೆಯನ್ನ ನೀಡಿದ್ದಾರೆ. ಹೇಳ್ರಿ 5 ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ, ನಾವೇ 5 ವರ್ಷ ಇರ್ತೀವಿ. ಅದು ಹೇಳ್ರಿ 5 ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ, ನಾವೇ 5 ವರ್ಷ ಇರ್ತೀವಿ. ಅದು ಗ್ಯಾರಂಟಿನಾ ಸರ್? ಈಗ 5 ವರ್ಷ ಅವಕಾಶ ಮಾಡಿಕೊಟ್ಟಿದ್ದಾರೆ, 5 ವರ್ಷ ನೀವು ಆಡಳಿತ ಮಾಡಿ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, 5 ವರ್ಷ ನಾವು ಇರ್ತೀವಿ ಮುಖ್ಯಮಂತ್ರಿ ಪರಮೇಶ್ವರ್ ಒಬ್ರೇ ಸರ್ ನೋಡ್ದಂಗೆ ಪರಮೇಶ್ವರ್ ನೀವು 5 ವರ್ಷ ಇರಬೇಕು ಅಂತ ಹೇಳಿರೋದು ನಿಜ. ಯಾವಾಗ ನಿಮ್ ಜೊತೆ ನಿಂತಿದ್ದಾರೆ ಸರ್. ಏನಾನ ಅವಕಾಶ ಆದ್ರೆ ಒಂದು ಬ್ಲಾಕ್ ಹಾರಿಸ್ತಾರ. 140 ಶಾಸಕರು ನಮ್ ಜೊತೆ ನಿಂತಿದ್ದಾರೆ. ನೀವು ಇದರಲ್ಲಿ ಉಳಿಯಬೇಡಿ. 140 ಜನ ನಮ್ ಜೊತೆನಲ್ಲಿದ್ದಾರೆ. ನಮ್ ಸರ್ಕಾರ ಇದೆ. 5 ವರ್ಷ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ. 2023ರಲ್ಲಿ 28ರಲ್ಲೂ ನಾವೇ ಬರ್ತೀವಿ. ಹೌದಾ? 28ರಲ್ಲೂ ನಾವೇ ಬರ್ತೀವಿ ಅಧಿಕಾರಕ್ಕೆ. ಬಿಜೆಪಿನ ಕರ್ನಾಟಕದಲ್ಲಿ ಯಾವ ಕಾಲದಲ್ಲೂ ಕೂಡ ಆಶೀರ್ವಾದ ಮಾಡಲ್ಲ ಜನ, ಗೊತ್ತಿದೆ. ಎದುರು ಮನೆಯವ್ರನ್ನ ನೀವು ಹೇಳ್ರಿ 5 ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ, ನಾವೇ 5 ವರ್ಷ ಇರ್ತೀವಿ. ಅದು ನಾವು ಎದುರು ಮನೆಯವ್ರು ಸರ್. ಹೇಳಪ್ಪ ಎದುರು ಮನೆಯವ್ರನ್ನ ನೀವು